ನೆಮ್ಮದಿಯಾಗಿರ್ಬೇಕು. ಸೊ ಗೈಸ್, ನಾನು ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀರಿ. ನೀವು ನೋಡ್ತೀರಾ, ಖುಷಿಯಾಗಿ ಬಿಡ್ತೀರಾ ನೋಡಿ. ಲುಕ್ ಅಟ್ ದ ಬ್ಯೂಟಿ ಗೈಸ್, ಲುಕ್ ಅಟ್ ದ ಬ್ಯೂಟಿ. ನೋಡಿದ್ರಾ ಹೇಗಿದೆ ಪ್ಲೇಸ್? ಸೊ ಇನ್ಫ್ಯಾಕ್ಟ್ ನಾನು ಮಡಿಕೇರಿಲಿದ್ದೀನಿ. ಸೊ ದಿಸ್ ಇಸ್ ಅವರ್ ಹೋಮ್ ಸ್ಟೇ. ಅಲ್ಲಿ ನಿಮಗೆ ಕಾಣಿಸ್ತಿರಲ್ಲ, ಸೊ ಅದೊಂದು ಬೇರೆ ವ್ಲಾಗ್ ಮಾಡ್ತೀನಿ. ಸೊ ಈ ಒಂದು ಬ್ಯೂಟಿಫುಲ್ ಪ್ಲೇಸಲ್ಲಿ ನನ್ನ ಹತ್ರ ಇರುವಂಥ ಗಾಡಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ತುಂಬಾ ಜನಕ್ಕೆ ಇದು ಲವ್ ಅಟ್ ಫಸ್ಟ್ ಸೈಟ್ ಆಗ್ಬೋದು ಗಾಡಿ ನೋಡಿದ ತಕ್ಷಣ. ಸೊ ತಡ ಮಾಡ್ದಿರೋ ಬನ್ನಿ ಗಾಡಿ ಬಗ್ಗೆ ನೋಡೋಣ. ಸೊ ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ವ್ಲಾಗ್ ನಿಮ್ಮ ಮುಂದೆ. ಸೊ ಬನ್ನಿ ತಡ ಮಾಡ್ದಿರಾ ಆ ಒಂದು ಸ್ಪೆಷಲ್ ಗಾಡಿನ ನಿಮ್ಮ ಮುಂದೆ ನಾನು ರಿಲೀವ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕ, ನಾನು ಈ ಗಾಡಿ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇದು ನಮ್ಮ ಹೆಮ್ಮೆಯ ಭಾರತದ ಬ್ರ್ಯಾಂಡು ಮಹೀಂದ್ರ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಹೊಸ ಲೋಗೋ ಮಹೀಂದ್ರದು. ತುಂಬಾ ಜನ ಗೊತ್ತಿರುತ್ತೆ, ತುಂಬಾ ಜನ ಗೊತ್ತಿರಲ್ಲ. ಸೊ ದಿಸ್ ಇಸ್ ಆರ್ ನ್ಯೂ ಲೋಗೋ ಆಫ್ ಮಹೀಂದ್ರ. ತುಂಬಾ ಟೈಮ್ ಆಯ್ತು ಆಕ್ಚುಲಿ ಇನ್ಫ್ಯಾಕ್ಟ್ ಬಂದು. ಸೊ ಕಮರ್ಷಿಯಲ್ಗೆ ನಿಮಗೆ ಓಲ್ಡ್ ಲೋಗೋ ಸಿಗುತ್ತೆ. ಸೊ ದಿಸ್ ಇಸ್ ಫಾರ್ ದ ಪ್ರೈವೇಟ್ ವೆಹಿಕಲ್ಸ್. ಎಲೆಕ್ಟ್ರಿಕ್ಗೆ ಬೇರೆ ತರ ಲೋಗೋ ಬರುತ್ತೆ, ನೀವು ನೋಡ್ತಿರ್ಬೋದು, ಈ ತರ ಇರುತ್ತೆ. ಸೊ ಹಿಯರ್ ವಿ ಹ್ಯಾವ್ ಆರ್ ಬೀಸ್ಟ್, ದ ಮಹೀಂದ್ರ ಥಾರ್ ರಾಕ್ಸ್. ಇದು ಥಾರ್ ಅಲ್ಲ, ಇದು ಥಾರ್ ರಾಕ್ಸ್. ತುಂಬಾ ಜನ ಥಾರು ಅಂತ ಕರೀತಾರೆ. ಸೊ ಪ್ಲೀಸ್ ಡೂ ಮೆನ್ಷನ್ ಆಸ್ ಥಾರ್ ರಾಕ್ಸ್, ಯಾಕಂದ್ರೆ ಥಾರ್ ಇಸ್ 3 ಡೋರ್, ಥಾರ್ ರಾಕ್ಸ್ 5 ಡೋರ್. ನೋಡ್ತಿರ್ಬೋದು, 1 2 3 4 5. ಸೊ ತಡ ಮಾಡ್ದಿರಾ ಈ ಒಂದು ಗಾಡಿಯ ಕಂಪ್ಲೀಟ್ ರಿವ್ಯೂ ನಿಮ್ಮ ಮುಂದೆ ಇವತ್ತು. ಸೊ ಫ್ರಂಟ್ ಪ್ರೊಫೈಲ್ ಹೀಗಾಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು, ಬ್ಯೂಟಿಫುಲ್, ಲೈಕ್ ಕ್ಯೂಟಿ ಲುಕ್ ಅಂತ ಹೇಳ್ತಿರ್ಬೋದು. ಒಂಚೂರು ಲೋ ಆಂಗಲ್ ಇಂದ ನೋಡಿ, ಸಕ್ಕದಾಗಿದೆ ಅಲ್ಲ. ಸೊ ಫ್ರಂಟ್ ನೀವೇನು ನೋಡ್ತಾ ಇದ್ದೀರಾ, ಇದು ಗ್ರಿಲ್ಲು, ಫೇಸ್ ಲಿಫ್ಟ್ ಗ್ರಿಲ್ಲು. ಸೊ ಹೆಡ್ಲೈಟ್ಸು ನಿಮಗೆ ವಿತ್ DRL ಬರುವಂಥದ್ದು. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು LED ಫೋಕಸ್ಡ್, ಓಕೆನಾ. ಹೈ ಬೀಮು ಲೋ ಬೀಮ್ ಎರಡು ಇದರಲ್ಲೇ ವರ್ಕ್ ಆಗುತ್ತೆ. ಇದು DRL ಬರುತ್ತೆ. ಸೊ ನಾನು ನಿಮಗೆ ಗಾಡಿ ಅನ್ಲಾಕ್ ಮಾಡಿದ್ರೆ ಪ್ರಾಪರ್ಲಿ DRL ಆನ್ ಆಗೋದು ಗೊತ್ತಾಗುತ್ತೆ. ನೋಡಿದ್ರಾ, ಆಯ್ತಾ? ಸೊ ದಿಸ್ ಇಸ್ ಹೌ ದ DRL ವರ್ಕ್ಸ್. ಇನ್ಫ್ಯಾಕ್ಟ್ ಇದು ಇಂಡಿಕೇಟರ್ ಅಲ್ಲಿ ಇಂಟಿಗ್ರೇಟ್ ಆಗಿಲ್ಲ, ಇಂಡಿಕೇಟರ್ಸ್ ಇಲ್ಲಿ ಬರುತ್ತೆ. ಸೊ ತಾರು 3 ಡೋರ್ ಅಲ್ಲಿ DRL ಮತ್ತೆ ಇಂಡಿಕೇಟರ್ಸ್ ಇದ್ರಲ್ಲಿ ಬರುತ್ತೆ. ಸೊ ನೀವು ನೋಡಿರ್ತೀರಾ ಆಫ್ ಕೋರ್ಸ್. ಮತ್ತೆ ಕೆಳಗೆ ನಿಮಗೆ ಫಾಗ್ ಲ್ಯಾಂಪ್ಸ್ ಬರೋದು, ಇದು ಕೂಡ LED ಸೆಟಪ್. ಸೊ ಎರಡು ಕಡೆ ನಿಮಗೆ ಕಂಪ್ಲೀಟ್ LED, ಇದರಲ್ಲಿ ಹ್ಯಾಲೋಜನ್ ಅನ್ನೋದೇ ಇಲ್ಲ, ಕಂಪ್ಲೀಟ್ ಡಿಲೀಟ್ ಆಗಿದೆ. ತಾರ್ 3 ಡೋರ್ ಅಲ್ಲಿ ಹೆಡ್ಲೈಟು ಮತ್ತೆ ಏನಂತಾರೆ ಫಾಗ್ ಲ್ಯಾಂಪು ನಿಮಗೆ ಹ್ಯಾಲೋಜನ್ ಬರೋದು, ಬಟ್ ಇದರಲ್ಲಿ LED ಬರುತ್ತೆ. ಸೊ ವಿಚ್ ಇಸ್ ಆ್ಯಕ್ಚುಲಿ ಗುಡ್. ಕ್ರೇಜಿ ಲುಕ್ಕು. ಬಾನೆಟ್ ಸ್ವಲ್ಪ ಲುಕ್ಸ್ ಲೈಕ್ 3 ಡೋರ್ ತಾರ್ ಓನ್ಲಿ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಚೂರು ಅಗಲ ಮಾಡಿ, ಮಗೊಂದು ಆನೆ ಮರಿ ಥರ ಇರೋದನ್ನು ತೆಗೆದು ಡೈರೆಕ್ಟಾಗಿ ಆನೆನೇ ಕೊಟ್ಬಿಟ್ಟಿದ್ದಾರೆ ಮಹೀಂದ್ರ ಅವರು. ಸೊ ಸೈಡ್ ಪ್ರೊಫೈಲ್ ಹೀಗಾಗಿರುತ್ತೆ. ಸೊ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 226 mm ಬರುತ್ತೆ. ಸೊ ವೀಲ್ ಬೇಸ್ ನೋಡ್ತಿರ್ಬೋದು, ಡೀಸೆಂಟ್. ಇಟ್ಸ್ ಆ್ಯಕ್ಚುಲಿ ಗುಡ್. ಟರ್ನಿಂಗ್ ರೇಡಿಯಸ್ಸು ನೀವೇನು ನೋಡ್ತಿದ್ರಲ್ಲ, ದೊಡ್ಡ ಗಾಡಿ ಆನೆ ಥರ ಇದೆ, ಆನೆ ಮರಿ ಅಂತ ತುಂಬ ಜನ ಕರೀತಾರೆ. ಬಟ್ ಆ್ಯಕ್ಚುಲಿ ಓಡ್ಸೋಕೆ ಆ ಥರ ಇಲ್ಲ, ಓಡ್ಸೋಕೆ ತುಂಬ ಪೀಸ್ಫುಲ್ ಆಗಿದೆ. ಇನ್ಫ್ಯಾಕ್ಟ್ ನಿಮ್ಗೆ ಅನ್ಸೋದು ಇಲ್ಲ ಇಷ್ಟು ದೊಡ್ಡ ಗಾಡಿ ನೀವು ಓಡಿಸ್ತಿದ್ದೀರಾ ಅಂತೇಳಿ. ನೋಡ್ತಿರ್ಬೋದು ವಿಂಡ್ಶೀಲ್ಡ್. ಸೊ ತಾರಲ್ಲಿ ವಿಂಡ್ಶೀಲ್ಡ್ ಆ್ಯಕ್ಚುಲಿ ಚಿಕ್ಕದು, ಬಿಕಾಸ್ ಈ ಡಿಸೈನ್ ಏನು ನೋಡ್ತಾ ಇದ್ದೀರಾ ನೋಡಿ, ಹಿಂಗೆ ಬಂದು ಹಿಂಗೆ ಹೋಗಿ ಈ ಥರ ಕವರ್ ಆಗುತ್ತೆ. ಸೊ ನಿಮಗೆ ಆಲ್ಮೋಸ್ಟ್ 100+ ಸ್ಪೀಡಲ್ಲಿ ಹೋದಾಗ ಆ ವಿಂಡ್ ನಾಯ್ಸ್ ನಿಮಗೆ ಆಬ್ವಿಯಸ್ಲಿ ಕ್ಯಾಬಿನ್ ಒಳಗಡೆ ಬರುತ್ತೆ. ಯಾಕಂದರೆ ಗಾಳಿ ನೋಡಿ ಹಿಂಗೆ ಹೊಡೆಯುತ್ತೆ. ಸೊ ಇಲ್ಲಿ ಹೊಡೆದು ಹಿಂಗೆ ಪಾಸಾಗಿ ಹೋಗುತ್ತೆ. ನಾರ್ಮಲಿ ಕಾರ್ದಲ್ಲಿ ಹೆಂಗಿರುತ್ತೆ, ಹಿಂಗೆ ಬಂದು ಹಿಂಗಿರುತ್ತೆ ಅಲ್ವಾ. ಸೊ ಇದು ಹಿಂಗಿಲ್ಲ, ಕಂಪ್ಲೀಟ್ ಫ್ಲ್ಯಾಟ್ ಇರೋದ್ರಿಂದ ನಿಮಗೆ ವಿಂಡ್ ನಾಯ್ಸ್ ಒಳಗಡೆ ಬರುತ್ತೆ. ಇದಾದರೂ ಪರವಾಗಿಲ್ಲ, ಮೆಟಲ್ಲು ಏನು ಹೇಳಿ, ಬಾಡಿ ಕಂಪ್ಲೀಟು ಸೇಮ್ ಬ್ಲ್ಯಾಕ್. 3 ಡೋರ್ ತಾರಲ್ಲಿ ಫೈಬರು. ಸೊ ಅದರಲ್ಲಿ ನಿಮಗೆ ನೆಕ್ಸ್ಟ್ ಲೆವೆಲೇ ಸೌಂಡ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದು ಸೈಡ್ ಮಿರರ್ಸ್ ಡೀಸೆಂಟ್ ಏನೋ, ತುಂಬ ದೊಡ್ಡದೇ ಇದೆ ಆ್ಯಕ್ಚುಲಿ, ಈ ಗಾಡಿಗೆ ಬೇಕು.
ಎಷ್ಟು ಕ್ಲಿಯರ್ ಇದೆ ಅಲ್ಲ ಕಲರು. ಅದೇನೋ ಗೊತ್ತಿಲ್ಲ, ತಾರಾಕ್ಸ್ ಅಲ್ಲಿ ಮಗೊಂದು ಬ್ಲ್ಯಾಕ್ ಕಲರ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀವಿ. ರೆಡ್ ಮತ್ತೆ ಬ್ಲ್ಯಾಕ್, ಸೊ ಬೋತ್ ಆರ್ ದ ಬೆಸ್ಟ್ ಕಲರ್ಸ್. ವೈಟು ನನಗೇನು ಅಷ್ಟು ಲೈಕ್ ಆಗಲ್ಲ, ಬಟ್ ತುಂಬ ಜನ ವೈಟ್ ಇಷ್ಟಪಡ್ತಾರೆ. ಮೇ ಬಿ ಇನ್ ಟರ್ಮ್ಸ್ ಆಫ್ ಮೇಂಟೆನೆನ್ಸ್ ಆರ್ ಏನೋ ಲುಕ್ಕು ಅವ್ರವ್ರ ಇಷ್ಟ. ಎನಿವೇಸ್, ಸೊ ಇದು ಬ್ಯಾಕ್ ಪ್ರೊಫೈಲು. ಸೊ ಇದು MX5 ವೇರಿಯಂಟು, ನಾಟ್ ದ ಟಾಪ್ ಎಂಡ್, ನಾಟ್ ದ ಬೇಸ್ ಎಂಡ್, ವಿತ್ ಮಿಡ್ ವೇರಿಯಂಟ್ ಐ ವುಡ್ ಸೇ. ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಕೂಡ ಕರೀತಾರೆ. ಸೊ ಬ್ಯಾಕ್ ಸೈಡು ನಿಮಗೆ ಅಲಾಯ್ಸ್ ಬರೋದಿಲ್ಲ, ನೀವು ನೋಡ್ತಿರ್ಬೋದು. ಇಟ್ಸ್ ಅ ಸ್ಟೀಲ್ ರಿಮ್. ಗುಡ್ ಥಿಂಗ್ ಇಸ್ ಬ್ಲ್ಯಾಕ್ ಕಲರ್ ರಿಮ್ ಮತ್ತೆ ಕ್ಯಾಬ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಬರೋದು ರಿವರ್ಸ್ ಕ್ಯಾಮ್ರಾ. ಸೊ ಬ್ಯಾಕ್ ಸೆನ್ಸರ್ಸ್ ಬರುತ್ತೆ. 2 ಸೆನ್ಸರ್ ಕೊಟ್ಟಿದ್ದಾರೆ ಗುರು. ಅಟ್ಲೀಸ್ಟ್ ಒಂದು 4 ಸೆನ್ಸರ್ಸ್ ಕೊಟ್ಬೋದಿತ್ತು, ಸೈಡಲ್ಲಿ ಒಂದು, ಆ ಸೈಡಲ್ಲಿ ಒಂದು. ಸೊ ಇದು ಟೇಲ್ ಲ್ಯಾಂಪ್ ಹೀಗಿರುತ್ತೆ. ಮತ್ತೆ ನಿಮಗೆ ಕೀ ಅನ್ಲಾಕ್ ಮಾಡಿದ್ರೆ ನಿಮಗೆ ಅದು ಆನ್ ಆಗುತ್ತೆ. ನೋಡಿದ್ರಾ, ಇದು ಏನು ನೋಡ್ತಾ ಇದ್ದೀರಾ, ಗ್ರಿಲ್ ಟೈಪು. ದಿಸ್ ಇಸ್ ಅನ್ ಆಕ್ಸೆಸರೀಸ್ ಪಾರ್ಟ್, ಜಸ್ಟ್ ಏನೋ ಪೇಸ್ಟಿಂಗ್ ಥಿಂಗ್ ಆಯ್ತು ಆ್ಯಕ್ಚುಲಿ. ಸೊ ಬ್ಯಾಕ್ ಸೈಡು ನಿಮಗೆ ಡಿಫಾಗರ್, ಇದು ಏನೋ ಟೇಲ್ ಲ್ಯಾಂಪ್, ಇದು ವೈಪರ್ ನೋಡ್ತಿರ್ಬೋದು. ಎಷ್ಟು ಯೂಸ್ ಇದೆ ಅಲ್ಲ. ಸೊ ಟೈರ್ ಪ್ರೊಫೈಲ್ ನೀವು ನೋಡ್ತಿರ್ಬೋದು ಸೈಡಲ್ಲಿ. ಸೊ ಡೀಸೆಂಟ್ ಬರುತ್ತೆ. ಇದು ಆ್ಯಕ್ಚುಲಿ 18 ಇಂಚಸ್ ಬರುತ್ತೆ ನಿಮಗೆ. ಸೊ ಇದು ಹೈವೇ ಟೆರೇನು, ಓಕೆನಾ. ಸೊ ಟೈರ್ಸಲ್ಲಿ ಇನ್ಫ್ಯಾಕ್ಟ್ 3 to 4 ವೇರಿಯಂಟ್ಸ್ ಇದೆ, ಇನ್ನು ಜಾಸ್ತಿ ಕೂಡ ಇರ್ಬೋದು. ಬಟ್ ದ ಬೇಸಿಕ್ ಥಿಂಗ್ಸ್ ಇಸ್ ಹೈವೇ ಟೆರೇನ್. ಇಲ್ಲಿ HT ಅಂತ ಇದೆಯಲ್ಲ, HT ಅಂದರೆ ಹೈವೇ ಟೆರೇನ್ ಅಂತ. AT ಅಂತ ಇರುತ್ತೆ. ಸೊ ಆಲ್ ಟೆರೇನ್ ಅಂದರೆ ಏನಾಯಿತು, ಗಾಡಿ ಏನೋ ಸಿಗ್ನಲ್ ಕೊಡ್ತು, ಏನೋ ಗೊತ್ತಿಲ್ಲ. ಎನಿವೇಸ್, ಆಲ್ ಟೆರೇನ್ ಅಂದರೆ ಗಾಡಿ ಹೈವೇಲೂ ಓಡಿಸ್ಬೋದು, ಏನೋ ಕೊಚ್ಚೆ ಇಲ್ಲ ಮಣ್ಣು ಮತ್ತು ಈ ಥರ ಆಫ್ ರೋಡ್ ಏನಿದೆ, ಏನಂತಾರೆ ಬೆಟ್ಟ ಗುಡ್ಡ, ಅಲ್ಲೂ ಓಡಿಸ್ಬೋದು, ಮತ್ತು ಸಿಟಿಲೂ ಕೂಡ ಓಡಿಸ್ಬೋದು. ಇದು ಆ್ಯಕ್ಚುಲಿ 4x2 ವೇರಿಯಂಟ್, ಇಟ್ಸ್ ನಾಟ್ 4x4. ಥಾರ್ ರಾಕ್ಸು ತುಂಬ ಜನ 4x4 ತೊಗೊತಾರೆ. ನೀವು ನೋಡ್ತಿರ್ಬೋದು ಬ್ಯಾಜಿಂಗ್, ಇನ್ಫ್ಯಾಕ್ಟ್ ಆ ಸೈಡ್ ಇರುತ್ತೆ. ಸೊ ಇಲ್ಲಿ ಸ್ಟೀಲ್ ಕ್ರೋಮ್ ಇದರಲ್ಲಿ 4x4 ಅಂತ ಬ್ಯಾಜಿಂಗ್ ಇರುತ್ತೆ. ದಿಸ್ ಇಸ್ 4x2 ಅಂದರೆ 4 ವೀಲ್ ಏನಿದೆಲ್ಲ, 4 ತಿರುಗೋದಿಲ್ಲ, ಬರೀ ಹಿಂದೆ ಮಾತ್ರ. ಇಟ್ಸ್ ಬೇಸಿಕಲಿ ರಿಯರ್ ವೀಲ್ ಡ್ರೈವ್. ಸೊ ತುಂಬ ಜನ ಗೊತ್ತಿರುತ್ತೆ ಡೀಸೆಲ್ ಲವರ್ಸ್ ಆ್ಯಂಡ್ ಆರ್ ದ ಪೆಟ್ರೋಲ್, ಐ ಮೀನ್ ಟು ಸೇ ಏನು ರಿಯರ್ ವೀಲ್ ಏನಂತಾರೆ. ಸೊ ಇದು ರಿಯರ್ ವೀಲ್ ಡ್ರೈವ್ ತುಂಬ ಜನ ಗೊತ್ತಿರುತ್ತೆ. ರಿಯರ್ ವೀಲ್ ಡ್ರೈವ್ ಮಜಾನೇ ನೆಕ್ಸ್ಟ್ ಲೆವೆಲ್ ಅಂತ. ಸೊ ಕಂಪೇರ್ ಟು ದ ಫ್ರಂಟ್ ವೀಲ್. ಬಟ್ ದೆನ್ ಇಫ್ ಯು ಗೋರ್ 4x4, ಸೊ ಅದರಲ್ಲಿ ಬರೋ ನಿಮಗೆ ಸ್ಪೆಕ್ಸ್ ಬೇರೆ ಬರುತ್ತೆ. ಸೊ 4 ಲೋ 4 ಹೈ, ಅದು ಬೇರೆ ಬೇರೆ ಲೆವೆಲ್ಲೇ ಅನ್ಕೊಳ್ಳಿ. ಸೊ ಅದನ್ನು ನೀವು ಆಫ್ ರೋಡ್ಗೆಲ್ಲ ಯೂಸ್ ಮಾಡ್ಬೋದು. ಇದನ್ನು ಬೇಸಿಕ್ ಆಫ್ ರೋಡ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ನೀವು ಮಾಡೋಕ್ಕೆ ಆಗೋಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಬಟ್ ಅಷ್ಟು ಏನೋ ಕನ್ವೀನಿಯಂಟ್ ಇರಲ್ಲ ಆ್ಯಸ್ ಯು ಗೋ ಫಾರ್ 4x4. ಸೊ ಸೈಡ್ ಲುಕ್ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ. ಸೊ ಇದು ಫೆಂಡರ್ಸ್ ಏನು ನೋಡ್ತಾ ಇದ್ದೀರಲ್ಲ, ಸೊ ಓವರ್ ದ ಟೈಮ್ ಇದು ಚೂರು ಏನಂತಾರೆ ಫೇಡ್ ಆಗೋದು ಕನ್ಫರ್ಮ್, ಓಕೆನಾ. ಸೊ ಇಟ್ಸ್ ಅ ಪ್ಲಾಸ್ಟಿಕ್ ಬೇಸಿಕ್ಲಿ. ನೋಡಿ, ಇದು ಮೆಟಲ್ಲು, ಇದು ಪ್ಲಾಸ್ಟಿಕ್ಕು. ಸೊ ಇದು ನೀವು ಪಾಲಿಶ್ ಹಾಕಿದ್ರೆ ಬೆಟರು ವೆನ್ ಎವರ್ ಯು ವಾಶ್ ದ ಕಾರ್. ಸೊ ಕಂಪ್ಲೀಟ್ ಅದು ಕೂಡ ಪ್ಲಾಸ್ಟಿಕ್ಕೆ. ಇನ್ನು ಸೈಡಲ್ಲಿ ಯಾವುದು ಸೆನ್ಸರ್ಸ್ ನೀವು ಬರೋದಿಲ್ಲ. ಸೊ ನೋಡ್ತಿರ್ಬೋದು, ಇಟ್ಸ್ ಅ ಸ್ಟಾಕ್ ಫುಟ್ ರೆಸ್ಟ್. ಡೀಸೆಂಟ್ ಆಗಿದೆ ಅಂದ್ಕೊಳ್ಳಿ, ಚೆನ್ನಾಗಿದೆ, ಮೋಸ ಇಲ್ಲ, ಗಟ್ಟಿ ಇದೆ. ನೀವು ನೋಡ್ತಿರ್ಬೋದು ಈ ಲೇಯರ್ ಅಬ್ಸರ್ವ್ ಮಾಡಿ, ಬಂಪೌಟ್ ಆಗಿದೆ ಕರೆಕ್ಟಾ. ಅಂದರೆ ಇಟ್ಸ್ ಅ ಗ್ರಿಪ್ಪಿಂಗ್ ಟೈಪು. ಬಂಪೌಟ್ ಆಗಿರೋದ್ರಿಂದ ಈ ಪೇಂಟ್ ಏನು ನೀವು ಕಾಲು ಇಟ್ಟು ಈ ಪೇಂಟ್ ಹೋಗೋ ಚಾನ್ಸಸ್ ಕಡಿಮೆ ಇದೆ. ನಾನು ಹೋಗಲ್ಲ ಅಂತ ಹೇಳ್ತಿಲ್ಲ, ಖಂಡಿತ ಹೋಗುತ್ತೆ, ಬಟ್ ದೆನ್ ಚಾನ್ಸಸ್ ಕಡಿಮೆ ಇದೆ. ಇದೇನಾದರೂ ಸೌದೋಗಿದ್ದಾಗ ಕಾಲು ಇಲ್ಲಿ ಟಚ್ ಆದಾಗ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ಇನ್ನು ಬೇರೆ ಕಾರ್ಗಳ ಥರ ನಿಮಗೆ ಇದು ಬರೋದಿಲ್ಲ. ಸೊ ಹಿಂಜಸ್ಸು ಆಚೆ ಬರುತ್ತೆ. ಥಾರ್ ರಾಕ್ಸ್ ಅದು ಏನಂತಾರೆ, ಇಟ್ಸ್ ಒನ್ ಆಫ್ ದ ಲುಕ್ ಅನ್ಕೊಂತೀನಿ ತಾರ್ಗೆ. ಸೊ ಇನ್ನು ಇದು 5 ಡೋರ್ ಥಾರ್ ರಾಕ್ಸ್ ಅಲ್ವಾ. ಸೊ 1 2 ಆ ಕಡೆ 4, ಸೊ ಹಿಂದೆ 5. ಸೊ ಇದೇ ನೋಡ್ತಾ ಇದ್ದಾರೆ. ಇಲ್ಲಿ ಗುಡ್ ಥಿಂಗ್ ಏನಂದ್ರೆ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ನೋಡಿ, ಕೀ ನನ್ನ ಜೋಬಲ್ ಇದೆ. ಇದು ಗಾಡಿ ಅನ್ಲಾಕ್ ಆಯ್ತು ನಾನು ಪ್ರೆಸ್ ಮಾಡಿದ ತಕ್ಷಣ. ಮತ್ತೆ ಪ್ರೆಸ್ ಮಾಡ್ತೀನಿ, ಈಗ ಲಾಕ್ ಆಯ್ತು, ನೋಡ್ರಾ. ಸೊ ದಿಸ್ ಇಸ್ ಗುಡ್ ಫೀಚರ್. ಅಡಿಷ್ನಲ್ ಗುಡ್ ಫೀಚರ್ ಏನು ಗೊತ್ತಾ, ಪ್ಯಾಸೆಂಜರ್ ಸೈಡ್ ಕೂಡ ನಿಮಗೆ ಏನಂತಾರೆ ಇದು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಇನ್ಫ್ಯಾಕ್ಟ್ ಈ ತುಂಬ ಗಾಡಿಗಳು ನೋಡಿರ್ತೀರ ಬರೀ ರೈಟ್ ಸೈಡ್ ಡ್ರೈವರ್ ಸೈಡ್ ಮಾತ್ರ ಇರುತ್ತೆ. ಸೊ ಪ್ಯಾಸೆಂಜರ್ ಸೈಡ್ ಇರೋದಿಲ್ಲ. ಇದರಲ್ಲಿ ಇದೆ. ಮಾರುತಿ ಗಾಡಿಗಳಲ್ಲಿ ಬರ್ತಿತ್ತು, ಎಲ್ಲಾರ್ದು ಅದೇ ಕಂಪ್ಲೇಂಟ್ ಆಗಿತ್ತು. ಅಷ್ಟು ಮಾರುತಿ ಗಾಡಿನೇ ಕೊಡ್ತಿದ್ದಾರೆ. 20-25 ಲಕ್ಷ ಕೊಟ್ಟು ಗಾಡಿ ತೊಗೊಂತೀರಾ,
ಕೊಡ್ತಿರ್ಲಿಲ್ಲ ಅಂತ ಹೇಳಿ. ಸೊ ಫೈನಲಿ ವಿ ಹ್ಯಾವ್ ದ ರಿಕ್ವೆಸ್ಟ್ ಸೆನ್ಸರ್ ಆನ್ ದ ಪ್ಯಾಸೆಂಜರ್ ಸೈಡ್ ಡೋರ್. ಸೊ ಇದೇನು ಕೊಟ್ಟಿದಾರೋ ಗೊತ್ತಿಲ್ಲ, ಮೇ ಬಿ ಕೀದು ಇತ್ತೇನೋ, ಅದನ್ನ ಹಂಗೆ ಮೋಲ್ಡಿಂಗ್ ಮಾಡಿ ಕವರ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಮಹೀಂದ್ರ ಅವರು. ಸೊ ಇದು ನೀವೇನು ನೋಡ್ತಾ ಇದ್ದೀರಾ ಆಂಟಿನಾ. FM ಕೇಳಿಸ್ಕೊಂತೀನಿ ಅಂದ್ರೆ ಯಾರಿಗೂ ಕೇಳಿಸ್ಕೊಂತಾರೆ FM ಇವಾಗ, FM ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಜನ. ಸೊ ಇದು 18 inches ವೀಲ್ಸ್ ನಾನು ಹೇಳ್ದಂಗೆ. ಸೊ ಹೈವೇ ಟೆರೆನ್, ಮಡ್ ಟೆರೆನ್ ಅಂತ ಬರುತ್ತೆ, ಹಾಗೆ ನೀನು HT ಅಂತ ಬರುತ್ತೆ, ಹೈವೇ ಟೆರೆನ್, ಆಲ್ ಟೆರೆನ್ ಅಂತ ಕೂಡ ಬರುತ್ತೆ. ತುಂಬಾ ಜನ ಅಲಾಯ್ಸ್ ನ ಏನ್ ಮಾಡ್ತಾರೆ, ಅಪ್ಗ್ರೇಡ್ ಮಾಡ್ಕೊಂತಾರೆ. ಬಟ್ ಐ ವುಡ್ ಸಜೆಸ್ಟ್ ಸ್ಟಾಕ್ ಅಲಾಯ್ಸ್ ಆರ್ ದ ಬೆಸ್ಟ್. ಯಾಕಂದ್ರೆ ಇದ್ರಲ್ಲೇ ಟೆಸ್ಟಿಂಗ್ ಆಗಿರುತ್ತೆ. ಏನೋ ಇದು ಇಟ್ಕೊಂಡೆ ಅವರು, ನೀವು ನೋಡ್ತಿರ್ಬೋದು ಈ ಲದಾಖ್, ಈ ಸ್ಪಿತಿ ಸೈಡ್ ಎಲ್ಲ ಅವರು ಟೆಸ್ಟಿಂಗ್ ಹೋಗಿರ್ತಾರೆ. ಕಂಪ್ಲೀಟ್ ಗಾಡಿಯ ವ್ರಾಪ್ ಆಗಿರುತ್ತೆ. ನಾನು ಹೇಳ್ತಿರೋದು ಲಾಂಚ್ ಆಗೋಕ್ ಮುಂಚೆ. ಸೊ ಸೈಡ್ ಪ್ರೊಫೈಲ್ ಹೀಗಾಗಿರುತ್ತೆ ನೋಡ್ತಿದ್ರ. ಸೊ 18 inch ಅಲಾಯ್ಸ್ ನಾನು ಹೇಳ್ದಂಗೆ. ಸೊ ಇನ್ನು ಫ್ರಂಟ್ ನಿಮಗೆ ಸೆನ್ಸರ್ಸ್ ಬರುತ್ತೆ. ಸೊ 1 ಮತ್ತೆ 2 ಸೈಡ್ ಸೆನ್ಸರ್ಸ್ ಬರುತ್ತೆ. ಸೊ ರೈಟ್ ಸೈಡ್ ವ್ಯೂ ಹೀಗಿರುತ್ತೆ. ಸೊ ಗಾಡಿ ಸಸ್ಪೆನ್ಷನ್ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಹ್ಯೂಜ್, ಬಿಕಾಸ್ ದ ವೆಹಿಕಲ್ ಈಸ್ ಹ್ಯೂಜ್, ಒಬ್ವಿಯಸ್ ರೀಸನ್ಸ್ ಅಲ್ವಾ. ಸೊ ಅವಾಗಲೇ ತೋರಿಸಿದ್ನಲ್ಲ ಫ್ರಂಟ್ ಸೆನ್ಸರ್ಸ್, ಏನಂತಾರೆ ಅದು, ಕೀಲೆಸ್ ಎಂಟ್ರಿ. ಕೀನಾಪ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಸೊ ತಾರಾಕ್ಸ್ ಬ್ಯಾಜಿಂಗ್ ಎಲ್ಲಿರುತ್ತೆ, ಫುಟ್ರೆಸ್. ಸೊ ಹಿಂಜಸ್ ನಾನು ಹೇಳ್ತಾ ಇದ್ದೀನಿ. ಸೊ ತುಂಬಾ ಜನ ಹಿಂಜಸ್ ಅದು ಬರುತ್ತೆ ಗೊತ್ತಾ, ಕ್ಲೈಮ್ ಮಾಡೋದಕ್ಕೆ ಅದು ಹಾಕೊಂತಾರೆ. ಸೊ ಬ್ಲ್ಯಾಕ್ ಗಾಡಿಗೆ ರೆಡ್ ಕಲರ್ ಹಾಕ್ಸಿದ್ರೆ ಕ್ವೈಟ್ ಕ್ಯೂಟ್, ಮೋರ್ ಆಗುತ್ತೆ. ಸೊ ಇದು ಇಂಟ್ರೆಸ್ಟಿಂಗ್ ಪಾರ್ಟ್. ಡೆಸರ್ಟ್ ಅಂದ್ರೆ ಮರುಭೂಮಿ, ಇಲ್ಲಿಂದ ಹಿಂಗೇ ಅಂದ್ರೆ ಇಷ್ಟು ಹೈಟ್ ಇದ್ರೂ ಗಾಡಿ ಹತ್ತುತ್ತೆ ಅಂತ ತೋರಿಸಿದ್ದಾರೆ ನೋಡಿ, ಅನಿಸ್ತಿದ್ಯಾ. ಸೊ ಇನ್ನು ಬೂಟ್ ಸ್ಪೇಸಿಗೆ ಬರೋಣ, ತಡ ಮಾಡ್ದಿರಾ. ನನ್ನ ಐಫೋನ್ ಯಾಕೋ ಹೀಟ್ ಆಗ್ತಿದೆ, ಮಗಂದು ಬಿಸಿಲು ಉರಿತಾ ಇದೆ ಸಖತ್ತಾಗಿ. ಏನು ಉರಿತಾ ಇದೆ ಅಂತ ಮಾತ್ರ ಕೇಳಬೇಡಿ, ಅರ್ಥ ಆಯ್ತು ಅನ್ಸುತ್ತೆ. ಸೊ ಬೂಟ್ ಸ್ಪೇಸ್ ನಿಮಗೆ 446 ಲೀಟರ್ಸ್ ಬರುತ್ತೆ. ಸೊ ಇದು ಸೈಡ್ ಕರ್ಟನ್ಸ್, ಗಾಡಿ ಕವರ್ ಇಲ್ಲಿದೆ ನೋಡ್ತಿರ್ಬೋದು. ಸೊ ಇದು ಮತ್ತೆ ಇದು ಸೆಟ್. ಸೊ ನಾನು ಹೇಳ್ದಂಗೆ ಅಮೆಝಾನ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಇನ್ನು ಹಿಂದೆಗಡೆ ನಿಮಗೆ 12 watt ಏನೋ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಸೊ ಮುಂದೆಗಡೆ ಬರೋದಿಲ್ಲ, ಮುಂದೆಗಡೆ ನಾನು ತೋರಿಸ್ತೀನಿ ಈಗ. ಇಂಟೀರಿಯರ್ ಅಲ್ಲಿ ಸಿ ಟೈಪ್ ಬರೋದು, ವಿಚ್ ಇಸ್ ಆಕ್ಚುಲಿ ಗುಡ್. ಸೊ ನೋಡ್ತಿದ್ರ ಡಿಫಾಗರ್. ಇದು 2 ಪಾರ್ಟಿಷನ್ಸ್ ಬರುತ್ತೆ ನಿಮಗೆ, ಡಿಕ್ಕಿ ಇಲ್ಲ ಬೂಟ್ ಕ್ಲೋಸ್ ಮಾಡ್ಲಿಕ್ಕೆ. ಫಸ್ಟ್ ಇದು, ಆಮೇಲೆ ಇದು, ರೈಟ್. ಸೊ ಇನ್ನು ಫ್ಯೂಲ್ ಕೆಪಾಸಿಟಿ ಬಂದು ನಿಮಗೆ 57 ಅಥವಾ 58 ಲೀಟರ್ಸ್ ಬರುತ್ತೆ. ಆಡ್ ಬ್ಲೂ ಕೂಡ ಬರುತ್ತೆ. ಸೊ ದಿಸ್ ಇಸ್ 2026 ಮಾಡೆಲ್, ಜಾನ್ವರಿಲಿ ತಗೊಂಡಿರೋದು. ಸೊ ಇನ್ಫ್ಯಾಕ್ಟ್ BS6 ಡೀಸೆಲ್, ಇದು ಡೀಸೆಲ್ ಗುರು, ಅದನ್ನೇ ಹೇಳೋದು ಮರ್ತೆ ನೋಡಿ. ಸಾರಿ. ಸೊ ದಿಸ್ ಇಸ್ 2.2 ಲೀಟರ್ ಡೀಸೆಲ್ ಟರ್ಬೋ ಇಂಜಿನ್. ಸೊ ನಿಮಗೆ ತಾರಾಕ್ಸ್ ಅಲ್ಲಿ ಇನ್ನೊಂದು ಕೂಡ ಸಿಗುತ್ತೆ, 2.2 ಲೀಟರ್ ಪೆಟ್ರೋಲ್ ಟರ್ಬೋ ಇಂಜಿನ್. ಸೊ diesel lovers will always go for diesel because they know the power, engine specs. ಅದು ಲೆವೆಲೇ ಬೇರೆ. ಸೊ ಪೆಟ್ರೋಲ್ ಇಂಜಿನ್ ಅಂದ್ರೆ ನೀವು ಸಿಟಿಲಿ ಓಡಿಸ್ತೀರಾ, ತುಂಬಾ ಜಾಸ್ತಿ ಗಾಡಿ ತೆಗಿಯಲ್ಲ, ಮಂತ್ಲಿ ಒನ್ಸು ಆಚೆ ಹೋಗ್ತೀರಾ, ನಿಮಗೆ ಆಡ್ ಬ್ಲೂ ಇಶ್ಯೂಸ್ ಬೇಡ, ಸೌಂಡ್ ಬೇಡ, ಸೈಲೆಂಟಾಗಿ ಇರ್ಬೇಕು ಗಾಡಿ, ಆ ಥರ ಬೇಕಾದರೆ ಪೆಟ್ರೋಲ್ಗೆ ಹೋಗ್ಬೋದು. ನೀವು ರಫ್ ಯೂಸ್ ಅಂದರೆ ತೀರಾ ರಫ್ ಯೂಸ್ ಅಂತಲ್ಲ, ನಾರ್ಮಲ್ ರಫ್ ಯೂಸು, ಮತ್ತು ಪವರ್ ಎಕ್ಸ್ಪೀರಿಯನ್ಸ್ ಆಗಬೇಕು ನಿಮ್ಗೆ. ಆ ಡೀಸೆಲ್ ಏನಂತಾರೆ ಕೆಪಬಿಲಿಟಿ ಇದೆಯಲ್ಲ, ಸೊ ಅದನ್ನು ನೀವು ಟೇಸ್ಟ್ ಮಾಡಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಗೋ ಫಾರ್ ಡೀಸೆಲ್. ಸೊ ಡೀಸೆಲಲ್ಲಿ ಒಂದು ಆ್ಯಡ್ ಬ್ಲೂ ಒಂದು ಆ್ಯಡ್ ಮಾಡಬೇಕು. ಸೊ ಬನ್ನಿ ನಾವು ಇಂಟೀರಿಯರ್ಗೆ ಹೋಗೋಣ. ಬಿಸಿಲು ಸಖತ್ತಾಗಿದೆ, ಬಿಸಿಲು ತಡಿಯೋಕ್ಕಾಗ್ತಿಲ್ಲ. ಎನಿವೇಸ್, ಸೊ ಜಸ್ಟ್ ಇನ್ ಕೇಸ್ ಯು ಫರ್ಗೆಟ್ ಇನ್ ವಿಚ್ ಕಾರ್ ಯು ಸಿಟ್ಟಿಂಗ್, ಒಳಗೆ ಇಂಟೀರಿಯರ್ಗೆ ಹೋಗಿ ಸಿಗ್ತೀನಿ ನಿಮಗೆ, ಕಂಪ್ಲೀಟ್ಲಿ ಟೆಕ್ನಿಕಲ್ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೈಸ್, ನಾನು ಇಂಟೀರಿಯರ್ಗೆ ಬಂದಿದ್ದೀನಿ. ಸೊ ನೀವು ನೋಡ್ತಿರ್ಬೋದು. ಸೊ ದಿಸ್ ಇಸ್ ದ ಡೋರ್ ಟ್ರೈನ್. ಬನ್ನಿ ಫಸ್ಟು ಡೋರ್ ಹಾಕಿ AC ಆನ್ ಮಾಡೋಣ. ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್, ದ ಥರ್ಡ್ ಸೌಂಡ್ ಎಷ್ಟು ಗಟ್ಟಿ ಇದೆ ಅಂದರೆ ಸಖತ್ತಾಗಿದೆ ಸೌಂಡ್. ನೋಡಿ ಕೇಳಿಸ್ಕೊಳ್ಳಿ, ನೋಡಿದ್ರಾ? ಸೊ ನೋಡಿ, ಇದು ಆ್ಯನಿಮೇಷನ್ ನೋಡಿ ಸಖತ್ತಾಗಿದೆ. ಸೊ ನಾನು ಬೇಸಿಕಲಿ ಡೋರ್ ಓಪನ್ ಮಾಡಿದ್ದೀನಿ, ಆ್ಯನಿಮೇಷನ್. ಸೊ ಅದೇ ಥರ ಹಿಂದೆ ಡೋರು, ಬಟ್ ವೈಟ್ ಕಲರ್ ತಾರ್ ತೋರಿಸುತ್ತೆ. ಯಾಕೆ? ವಿ ಡೋಂಟ್ ನೀಡ್ ವೈಟ್ ತಾರ್, ಬ್ಲ್ಯಾಕ್ ತಾರು ಬ್ಲ್ಯಾಕ್ ತೋರಿಸ್ಬೇಕು. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೊ ಪುಷ್ ಸ್ಟಾರ್ಟ್ ಬಟನ್ ಇದೆ, ಎಫರ್ಟ್ಲೆಸ್ ಥಿಂಗ್. ಸೊ ಗಾಡಿ ಕೀಲಿ ಇಟ್ಟಿದ್ದೀನಿ ಆಲ್ರೆಡಿ, ಬನ್ನಿ ಮಾಡಿ ನೋಡ್ಕೊಳ್ಳಿ.
ವಾಲ್ಯೂಮ್ ಕಮ್ಮಿ ಮಾಡೋಣ guys. ಏನೇನೋ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಗೈಸ್ ನೋಡ್ತಿರ್ಬೋದು. ಸೊ ದಿಸ್ ಇಸ್ ದ ಸ್ಪೀಡೋಮೀಟರ್ ಆಫ್ ದಿಸ್ ವೆಹಿಕಲ್. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಚೆಕ್ ಟೈರ್ ಕಂಡೀಷನ್, ಆಟೋ ವೈಪರ್ ಆನ್. ಆಟೋ ವೈಪರ್ ಇದೆ ಗುರು, ನನಗೆ ಗೊತ್ತಿರ್ಲಿಲ್ಲ. ನೀರ್ ಬಂದಾಗ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಇದೇನ್ ನೋಡ್ತಾ ಇದ್ದೀರಲ್ಲ, ಇದು ಸ್ಟೇರಿಂಗ್ ರೊಟೇಷನ್ ನ ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಸ್ಟೇರಿಂಗ್ ರೊಟೇಷನ್ ಏನಪ್ಪಾ ಅಂತಂದ್ರೆ ವೀಲ್ ಯಾವ ಕಡೆ ತಿರುಗಿದೆ ಅಂತ ನೋಡಿ. ಇದು ಇವಾಗ ನಿಮ್ಗೆ ಪ್ರಕಾರ 0.5 ಮಾಡ್ತೀನಿ. ಸ್ಟೇರಿಂಗ್ ಸ್ಟ್ರೈಟ್ ಇದೆ. ಸೊ ನಾನೀಗ ರೈಟ್ ನೋಡ್ಬೇಕು, ರೈಟ್ ತಿರುಗ್ಬೇಕು. ಸೊ ನಾನು ಸ್ವಲ್ಪ ನೋಡಿ, ಕೆನ್ ಯು ಸಿ, ಒಂದ್ ನಿಮಿಷ ರೀ, 1 ಮಾಡ್ತೀನಿ ನೋಡಿ, 30%. ನಾನು ಫುಲ್ ತಿರುಗಿಸ್ತಾ ಇದ್ದೀನಿ. ಸೊ ನಿಮಗೆ ಈ ತರ 40% ಇದೆಯಾ, ಮತ್ತೆ ಸ್ಟ್ರೈಟ್ ಮಾಡ್ತೀನಿ, 0 ಬರುತ್ತೆ. ಸೊ ಇನ್ನು ಇದರಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಟೈರ್ ಟೆಂಪರೇಚರ್, TPMS, ಇಟ್ಸ್ ಅ ವೆರಿ ಬೇಸಿಕ್ ರಿಕ್ವೈರ್ಮೆಂಟ್ ಫೀಚರ್ ಇನ್ ಈಚ್ ಅಂಡ್ ಎವ್ರಿ ಕಾರ್. ಯಾಕೆ? ಗಾಡಿ ಟೈರ್ ಅಲ್ಲಿ ಅಥವಾ ವೀಲ್ ಅಲ್ಲಿ ಎಷ್ಟು ಹೇರ್ ಇದೆ ಅಂತ, ಎಷ್ಟು ಗಾಳಿ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ರೈಟ್? ಕಮ್ಮಿ ಆದಾಗ ಗೊತ್ತಾಗಲ್ಲ. ಈಗ ನಮ್ಮ ಗಾಡಿಯಲ್ಲಿ TPMS ಇಲ್ಲ ಅನ್ಕೊಳ್ಳಿ, ಪಂಚರ್ ಆಯ್ತಿಲ್ಲ, ಏರ್ ಕಡಿಮೆ ಆಯ್ತು, ಅಕ್ಕಪಕ್ಕ ಇರೋರು ನಿನ್ ಗಾಡಿಯಲ್ಲಿ ಏನು ಟೈರ್ ಪಂಚರ್ ಆಗಿರ್ಬೋದು ಅಥವಾ ಏರ್ ಕಮ್ಮಿ ಆಗಿದೆ ನೋಡ್ಕೋ ಅಂತ ಹೇಳ್ತಾರೆ. ಅದೇ ನಮ್ಗೆ ಈ ಫೀಚರ್ ಕೊಟ್ರೆ ತುಂಬಾ ಈಸಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಫೀಚರ್ ನೋಡೋಣ, ವಾರ್ನಿಂಗ್ ಹಿಸ್ಟ್ರಿ. ಸೊ ಗಾಡಿಯಲ್ಲಿ ಯಾವುದೇ ತರ ವಾರ್ನಿಂಗ್, ಎನಿ ಸೆನ್ಸರ್ ಇಶ್ಯೂ, ಎನಿಥಿಂಗ್ ಇಟ್ ಮೈಟ್ ಬಿ, ಸೊ ಆ ತರ ಇದ್ದಾಗ ಇಲ್ಲಿ ನಮಗೆ ಡಿಸ್ಪ್ಲೇ ಆಗೋದು. ಅಂಡ್ ನೆಕ್ಸ್ಟ್ ಸೆಟ್ಟಿಂಗು. ಸೊ ನೀವು ಸೆಟ್ಟಿಂಗ್ ಏನಾದ್ರು ಬೇಕಾದ್ರೆ ಮಾಡ್ಕೋಬಹುದು. ನೆಕ್ಸ್ಟ್ ಟ್ರಿಪ್ AB ನೋಡ್ಕೋಬಹುದು. ಅಂಡ್ ಗಾಡಿದು ಮೈಲೇಜ್ ಏನಿದೆ ಅದ್ ನಿಮ್ಗೆ ತೋರಿಸ್ತದೆ. ಆವರೇಜ್ 12.2 ಲೀಟರ್. ಸೊ ಇದು ನಾನು ಹೇಳ್ದಂಗೆ ಡೀಸೆಲ್ ಟರ್ಬೋ 2.2 ಲೀಟರ್. ಪವರ್ ಫಿಗರ್ಸ್ ಬಂದು ನಿಮಗೆ ಆಲ್ಮೋಸ್ಟ್ 147 PS ಏನೋ ಬರುತ್ತೆ, ವಿಚ್ ಇಸ್ ಆಕ್ಚುಲಿ ಡಿಸೆಂಟ್ ಎನಫ್. ಅಂಡ್ ದೆನ್ ಡಿಜಿಟಲ್ ಸ್ಪೀಡೋಮೀಟರ್ ಮತ್ತೆ ಸೆಂಟರ್. ಸೊ ಇನ್ನು ಇಲ್ಲೇ ನೋಡ್ತಾ ಇದ್ದೀರಾ 10.25 ಇಂಚ್ ಡಿಸ್ಪ್ಲೇ ನೋಡಿ. ಇವಾಗ ವೈಪರ್ ಆನ್ ಆಯ್ತು, ಆಟೋಲಿ ಇತ್ತದು, ನೀರೇ ಇಲ್ಲ, ಹಂಗೂ ಆನ್ ಆಗಿದೆ. ಎನಿವೇಸ್, ಸೊ 10.25 ಇಂಚಸ್ ಡಿಸ್ಪ್ಲೇ. ಸೊ ಡೀಸೆಂಟ್ ಎನಫ್ ಇದೆ, ಚೆನ್ನಾಗಿದೆ ಆಕ್ಚುಲಿ. ಸೊ ನೀವು ತುಂಬಾ ಫೀಚರ್ಸ್ ಇದೆ ಅದ್ರಲ್ಲಿ ನೋಡ್ತಿರ್ಬೋದು. ಸೊ ಕಂಪ್ಲೀಟ್ಲಿ ಸೌಂಡ್, ಮೀಡಿಯಾ ಸೆಟ್ಟಿಂಗ್, ಎವ್ರಿಥಿಂಗ್. ಇಂಟ್ರೆಸ್ಟಿಂಗ್ ಪಾರ್ಟ್ ನಾನು ತೋರಿಸ್ತೀನಿ ನೋಡಿ, ASD ಅಂತ ಇದೆ. ಸೊ ಇದರಲ್ಲಿ ನಿಮ್ಗೆ ಸೆಂಟರ್, ಸೊ ಅವಾಗಲೇ ನಾನು ಏನ್ ತೋರಿಸಿದ್ನಲ್ಲ, ಸ್ಟೇರಿಂಗ್ ರೊಟೇಷನ್, ಅದು ಎಂಜಿನ್ ಟೆಂಪರೇಚರು, ಮತ್ತೆ ಪವರ್ ಫಿಗರ್ಸ್ ಹೆಂಗೆ ನಿಮ್ಗೆ ಟಾರ್ಕ್ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅಂತ ಹೇಳಿ. ಇದು ಪಿಚ್ ಅಂತಂದ್ರೆ ಗಾಡಿ ಹಿಂಗ್ ನಿಂತಿದೆ ಅನ್ಕೊಳ್ಳಿ, ಮುಂದೆ ಹಿಂಗ್ ಟಿಲ್ಟ್ ಆಗಿದೆಯಾ, ಹಿಂದೆ ಹಿಂಗ್ ಟಿಲ್ಟ್ ಆಗಿದೆಯಾ ಅನ್ನೋದು ಪಿಚ್ಚು. ಇದು ರೋಲು, ಅಂದ್ರೆ ಹೀಗೆ ರೈಟ್ ಸೈಡ್ ಆಗಿದೆಯಾ, ವಾಲ್ ಇದೆಯಾ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ವಾಲ್ ಇದೆಯಾ ಅನ್ನೋದು ತೋರಿಸ್ತಾ ಇರುತ್ತೆ. ಇನ್ನೊಂದು ಈ ಕಡೆ ಟ್ಯಾಕೋಮೀಟರ್. ಸೊ ನಾನು RPM ರೇಸ್ ಮಾಡ್ತೀನಿ ನೋಡಿ, ಆಕ್ಸಿಲೇಟರ್ ಕೊಡ್ತೀನಿ ನೋಡಿ, ಜಾಸ್ತಿ ಆಗ್ತದೆ ಅಲ್ವಾ? ಗಾಡಿನೇ ಅಲ್ಲಾಡುತ್ತೆ ಗುರು ಆಕ್ಸಿಲೇಟರ್ ಕೊಟ್ರೆ, ನಿಮಗೆ ಫೀಲ್ ಆಗಲ್ಲ, ನನಗೆ ಗೊತ್ತಾಗುತ್ತೆ. ಸೊ ಇದು ಟರ್ಬೋ ಏನಿದೆ, ಟರ್ಬೋ ಡಿಸ್ಟ್ರಿಬ್ಯೂಷನ್ ಮೀಟರ್ ಅದು. ಇನ್ನು ಟ್ರಿಪ್ ನಾರ್ಮಲ್ ಡೀಟೇಲ್ಸ್ ಏನಿದೆ. ಸೊ ಆನ್ ರೋಡ್ ಏನ್ ಬೇಕು ನಿಮ್ಗೆ, ಕಂಪಸ್, ಮತ್ತೆ ಪವರ್ ಫಿಗರ್ ಎಷ್ಟಿದೆ, ಟಾರ್ಕ್ ಎಷ್ಟು ಕೊಡ್ತಿದೆ, G-ಫೋರ್ಸ್ ಎಷ್ಟಿದೆ. ಸೊ ರೇಸಿಂಗ್ ನಿಮ್ಗೆ ಲ್ಯಾಪ್ ಸಿಗುತ್ತೆ. ಸೊ ಮ್ಯಾನ್ಯುವಲಿ ಬೇಕಾದ್ರೆ ನಿಮ್ಗೆ ಕಸ್ಟಮೈಸ್ ಮಾಡ್ಕೋಬಹುದು. ಇದು ಕಸ್ಟಮೈಸೇಷನ್ ಏನೇನ್ ಬೇಕು ಮಾಡ್ಕೋಬಹುದು. ಸೊ ಇದು ಇನ್ನು ಹೋಮ್ ಬಟನ್. ಸೊ ಫಿಸಿಕಲ್ ಬಟನ್ಸ್ ಕೂಡ ಇದೆ. ಸೊ ಇದು ಸೌಂಡ್ಗೆ ನೋಡಿ, FM ಆನ್ ಆಗಿದೆ. ಸೊ ಇಲ್ಲಿ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಲ್ಲ FM ಗೆ. ಸೊ ಅದಕ್ಕೋಸ್ಕರ ಇನ್ನು 0.5 ಮಾಡ್ತೀನಿ. ಬಿಕಾಸ್ ವಿ ಹ್ಯಾವ್ ಅ ಟ್ರೆಂಡಿಂಗ್ ಸನ್ ರೂಫ್. 1 ಟಚ್ ಇದೆ ನೋಡಿ, ನಾನು 1 ಟಚ್ ಮಾಡ್ತೀನಿ, ಸನ್ ರೂಫ್ ಓಪನ್ ಆಗುತ್ತೆ. ನೋಡಿದ್ರ? ಅದೇ ತರ 1 ಟಚ್ ಮಾಡ್ತೀನಿ, ಕ್ಲೋಸ್ ಆಗುತ್ತೆ. ಬಟ್ ದೆನ್ ಗ್ಲಾಸ್ ಕ್ಲೋಸ್ ಆಗುತ್ತೆ. ಈ ಫ್ಯಾಬ್ರಿಕ್ ಏನಿದೆ ಇದು ನಾವು ಮ್ಯಾನ್ಯುವಲಿ ಮಾಡ್ಬೇಕು. ಸಖತ್ ಬಿಸಿ ಇದೆ ಗುರು, ಯಪ್ಪ, 35 ಡಿಗ್ರಿ ಇದೆ ಆಚೆ. ಇಲ್ಲಿ ನೋಡ್ತಿರ್ಬೋದು ನೀವು, ರೈಟ್? 35 ಡಿಗ್ರಿ. ಫೋಕಸ್, ಎಸ್. ಸೊ ಇದು ಥಾರ್ ರಾಕ್ಸ್ ನ ಇಂಟೀರಿಯರ್. ಎಲ್ಲ ಕಡೆ ಕ್ರೋಮ್ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ, ವಿಚ್ ಆಕ್ಚುಲಿ ಲುಕ್ಸ್ ಪ್ರೀಮಿಯಂ. ಇಲ್ಲಿ ಮತ್ತೆ ಸ್ಟೇರಿಂಗ್, AC ವೆಂಟ್ಸ್, ಬಟನ್ ಅಲ್ಲೂ ಕೂಡ ಕೊಟ್ಟಿಲ್ಲ ಗುರು. ಗೇರ್ ನೋಬೆಲ್ ಸ್ಟೇರಿಂಗ್, ಯಾವ ಲೆವೆಲ್, ಯಾವ ಆಂಗಲ್ ಇಂದ ನಿಮ್ಗೆ ಮಿಡ್ ವೇರಿಯಂಟ್ ಅಂತ ತೋರಿಸಿದ್ರೆ ಏನೇನ್ ಬೇಕು ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲ ಇದೆ ನೋಡಿ. ಇಲ್ಲೂ ಕ್ರೋಮ್ ಇದೆ, ಇಲ್ಲೂ ಕ್ರೋಮ್ ಇದೆ, ಎಲ್ಲ ಗಾಡಿಲೂ ಕ್ರೋಮ್ ಬಿಡಿ. ಆಮೇಲೆ ಇದು ಸ್ಪೇಸ್ ಇದೆ, ಅಲ್ಲಿ ಕ್ರೋಮ್ ಎಲಿಮೆಂಟ್ಸ್ ಇದೆ. ಸೊ ಇಂಟೀರಿಯರ್ ಇಷ್ಟಿರುತ್ತೆ. ಸೊ ಇಟ್ ಇಸ್ ಆಕ್ಚುಲಿ ಗುಡ್. ನಾನು ಈ ವ್ಲಾಗ್ ಆದ್ಮೇಲೆ ಡ್ರೈವ್ ರಿವ್ಯೂ ವ್ಲಾಗ್ ಕೂಡ ಹಾಕಿದ್ದೀನಿ. ಸೊ ಅದನ್ನು ನೋಡ್ಕೊಂಡ್ ಬನ್ನಿ. ಸೊ ಗೈಸ್, ಇಷ್ಟು ಥಾರ್ ರಾಕ್ಸ್ ಇಂಟೀರಿಯರ್ ಲುಕ್ ಆಗಿರುತ್ತೆ. ಸೊ ಅಲ್ಲಿ ನಾನು ಚಾರ್ಜಿಂಗ್ ಒಂದು ಕವರ್ ಮಾಡ್ಬಿಡ್ತೀನಿ. ಇದು C ಟೈಪ್, ಇದು USB.
ರೈಟ್, ಟೈಪ್ ಎ. ಸೊ ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ಫ್ಯೂಲ್ ಕ್ಯಾಪ್ ಓಪನ್ ಮಾಡೋದು, ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್, ಆಂಬಿಯಂಟ್ ಲೈಟ್ ಬರುತ್ತೆ. ಇದೇನಿದೆಯಲ್ಲ ಆಂಬಿಯಂಟ್ ಲೈಟ್, ಇದು ಹೆಡ್ಲೈಟ್ ಲೆವೆಲರು. ಮುಂದೆಗಡೆ ಪವರ್ ಸೆನ್ಸರ್ ಅಂದ್ರೆ ಸೆನ್ಸರ್ಸ್ ಏನಿದೆ ಅದನ್ನ ಆನ್ ಆಫ್ ಮಾಡಕ್ಕೆ, ಮತ್ತೆ ಇದು ಹಿಲ್ ಹೋಲ್ಡ್ ಅಸಿಸ್ಟು, ಮತ್ತೆ ಆಟೋ ಸ್ಟಾರ್ಟ್ ಆಫ್, ವಿಚ್ ಇಸ್ ಅ ಬ್ಯಾಡ್ ಫೀಚರ್ ನನ್ನ ಪ್ರಕಾರ. ನನಗೆ ಯಾಕೋ ಇಷ್ಟ ಇಲ್ಲ, ನನ್ಗದು ಇಷ್ಟ ಆಗಲ್ಲ. ಸೊ ಮುಂದೆ ನೋಡ್ತಾ ಇದ್ದೀರಾ ಡ್ಯಾಶ್ ಬೋರ್ಡ್ ಇಷ್ಟೇ, ತುಂಬಾ ಡಿಸ್ಟೆನ್ಸ್ ಕಡಿಮೆ ಇದೆ. ಸೊ ಇದು ಡಿಫಾಗರ್ಗೆ. ಸೊ ಇದು ಸೊ 3 ಬಂದಿರುತ್ತೆ ಡಿಫಾಗರ್ಗೆ. ರಿಯರ್ ವ್ಯೂ ಮಿರರ್ ಏನಿದೆ ಕಂಪ್ಲೀಟ್ಲಿ ಫ್ರೇಮ್ಲೆಸ್ ಬರುತ್ತೆ. ಆಕ್ಚುಲಿ ಕ್ಯೂಟ್ ಆಗಿದೆ. ಮತ್ತೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಬರುತ್ತೆ, ಸನ್ ಗ್ಲಾಸ್ ಫ್ರೀ ಆಗಿ ಸಿಗುತ್ತೆ ಅಂತ ಅನ್ಕೋಬೇಡಿ, ನಮ್ದದು. ಓಕೆನಾ. ಸೊ ಕೀ ನೋಬಿಲಿಟಿ ಇದೇನಿ, ಇಲ್ಲಿ ಕಪ್ ಹೋಲ್ಡರ್ ಸಿಗ್ಬೋದು. ಇದು ಒನ್ ಆಫ್ ದ ವರ್ಸ್ಟ್ ಪರ್ಫ್ಯೂಮ್ ನಮ್ಮ ಮಹೀಂದ್ರ ಅವ್ರು ಕೊಡೋದು ನಮ್ಗೆ. ಮೂಗು ಒಳಗಡೆ ಇಟ್ಕೊಂಡ್ರೆ ಮಾತ್ರ ವಾಸನೆ ಬರೋದು. ಸೊ ಮೂಗು ಒಳಗಡೆ ಯಾರು ಕೂಡ ಇಟ್ಕೊಳಕಾಗುತ್ತೆ, ಹಂಗ್ ಮಾಡ್ತಾರಪ್ಪ, ಏನ್ ಮಾಡೋಣ ಹೇಳಿ ನಮ್ಮ ಮಹೀಂದ್ರ. ಸೊ ಗೈಸ್, ಇಷ್ಟು ನಮ್ಮ ಮಹೀಂದ್ರ ಥಾರ್ ರಾಕ್ಸ್ ನ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.